ओम गुरवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ತೃಪ್ತಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನಸ್ಸು ರಾಶಿಗೆ ಒಂದು ವರ್ಷದಿಂದ ಸತತವಾಗಿ ಗುರುಬಲ ಅನ್ನುವಂಥದ್ದು ನಿಮಗಿತ್ತು. ಸತತವಾಗಿ ಒಂದು ವರ್ಷ ಗುರುಬಲ ನಿಮಗಿತ್ತು. ಸರಿ, ಹಾಗಾದರೆ ಈ ಒಂದು ವರ್ಷ ಗುರುಬಲ ಇದ್ದಂಥದ್ದು ಇದೇ ಕ್ರೋಧಿನಾಮ ಸಂವತ್ಸರದ 2024ನೇ ವರ್ಷದ ಏಪ್ರಿಲ್ 30ನೇ ತಾರೀಕು ಧನಸ್ಸು ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ದೂರ ಆಗ್ತಾ ಇದೆ. ಗುರುಬಲ ಇಲ್ಲ. ನೋಡಿ, ನಿಮ್ಮ ಶರೀರಕ್ಕೆ ಅಧಿಪತಿ ಯಾರು ಗೊತ್ತಾ? ಗುರು. ನಿಮ್ಮ ಸುಖಕ್ಕೆ ಅಧಿಪತಿ ಯಾರು ಗೊತ್ತಾ? ಗುರು. ನಿಮ್ಮ ತಾಯಿಯ ಆಶೀರ್ವಾದ ಹಾಗೂ ನಿಮ್ಮ ತಾಯಿಯ ಆರೋಗ್ಯಕ್ಕೆ ಅಧಿಪತಿನೂ ಗುರುನೇ, ಚತುರ್ಥ ಭಾವಾಧಿಪತಿ. ಹಾಗೆಲ್ಲವನ್ನು ನೋಡಿದಾಗ ಇಷ್ಟು ದಿನ ಗುರುವಿನ ನೇರ 9ನೇ ಮನೆ ದೃಷ್ಟಿ ನಿಮ್ಮ ಮೇಲಿತ್ತು. ಈಗ ಏಪ್ರಿಲ್ 30, 2024ರಿಂದ ಧನುಸ್ಸು ರಾಶಿಯವರಿಗೆ ಗುರು ದೃಷ್ಟಿ ಅನ್ನುವಂಥದ್ದಿಲ್ಲ, ಗುರು ಬಲ ಅನ್ನುವಂಥದ್ದಿಲ್ಲ. ಗುರುಬಲ ಹೋಯಿತು. ಗುರುಬಲ ಹೋದರೆ ಏನು? ನಿಮ್ಮ ಮೂಲ ಜಾತಕ ಇರುತ್ತಲ್ಲ, ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಳ್ಳಿ. ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ಗುರುವಿನ ಸ್ಥಾನವನ್ನು ತಿಳ್ಕೊಳ್ಳಿ. ಯಾವ ಮನೆಯಲ್ಲಿದ್ದಾರೆ ಮೂಲ ಜಾತಕದಲ್ಲಿ ತಿಳ್ಕೊಳ್ಳಿ. ಒಳ್ಳೆ ಚೆನ್ನಾಗಿರೋ ಸ್ಥಾನದಲ್ಲಿದ್ದರೆ ಏನು ಟೆನ್ಷನ್ ತಗೋಬೇಡಿ, ಆರಾಮಾಗಿರಿ, ಭಯಪಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಮೂಲ ಜಾತಕದಲ್ಲಿ ಗುರು ಏನಾದರೂ ನಿಮಗೆ ಚೆನ್ನಾಗಿಲ್ಲ ಅಂದ್ಕೊಳ್ಳಿ, ಖಂಡಿತವಾಗಲೂ ನೀವು ಗುರು ಗೋಚಾರ ಫಲದ ಅಂಗವಾಗಿ ಗುರು ಶಾಂತಿ ಹೋಮವನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಕಡ್ಡಾಯವಾಗಿ. ಯಾಕೆ ಅಂತಂದರೆ ಧನುಸ್ಸು ರಾಶಿಯವರಿಗೆ ಗುರುಬಲ ಇಲ್ಲ ಅಂದರೆ ಏನೂ ಇಲ್ಲ ಅಂದಂಗಾಯ್ತು. ಅಂದರೆ ನೀವೊಂದು ಒಳ್ಳೆ ಬೈಕ್ ಇದೆ, ಬೈಕ್ಗೆ ಬೇಕಾದಂಥ ಎಲ್ಲ ಸರ್ವಿಸನ್ನು ಮಾಡಿಸ್ಕೊಂಡಿದ್ದೀರಾ. ಎಷ್ಟು 1,000 ಕಿಲೋಮೀಟರ್ ಬೇಕಾದರೂ ಓಡಿಸ್ಕೊಂಡು ಹೋಗ್ಬೋದು. ಆದರೆ ಅದಕ್ಕೆ ಹಾಕೋದಕ್ಕೆ ಪೆಟ್ರೋಲ್ ಇಲ್ವಂಗಾಗುತ್ತೆ. ಪೆಟ್ರೋಲ್ ಇಲ್ಲ ಅಂದರೆ 1 ಕಿಲೋಮೀಟ್ರ್ ನೀವು ಹೋಗೋಕ್ಕಾಗಲ್ಲ. ಹಾಗಾಗಿ ಈ ಪೆಟ್ರೋಲ್ ಅನ್ನುವಂಥದ್ದು ಗುರುವಿನ ಅನುಗ್ರಹ ನಿಮಗೆ ಸಿಗಬೇಕು ಅನ್ನುವಂಥದ್ದು ಒಂದು ಎಕ್ಸಾಂಪಲ್ ಕೊಟ್ಟೆ. ಹಾಗಾಗಿ ಧನುಸ್ಸು ರಾಶಿಯವರು ಗುರು ಗೋಚಾರದ ಫಲವನ್ನು ಖಂಡಿತವಾಗ್ಲೂ 30ನೇ ತಾರೀಕು ನಿಮಗೆ ಬಿಟ್ಟು ಹೋಗುತ್ತೆ. ಆ ಫಲ ಮತ್ತೆ ಹಾಗೆ ಕಂಟಿನ್ಯೂ ಆಗಬೇಕಾದ್ರೆ ಗುರುವಿನ ಅನುಗ್ರಹಕ್ಕೋಸ್ಕರ ಗುರುವಿನ ಮೊರೆಗೆ ಹೋಗಿ ಖಂಡಿತವಾಗ್ಲೂ ಒಳ್ಳೆಯ ಫಲ ನಿಮಗೆ ಸಿಗುತ್ತೆ. ಆದರೂ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಬಲಿಷ್ಠವಾಗಿಲ್ಲದಿದ್ದರೆ ಒಮ್ಮೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಳ್ಬೇಕು. ಜನ್ಮ ಜಾತಕದಲ್ಲೇನಾದರೂ ಗುರು ಬಲಹೀನನಾಗಿದ್ದರೆ ಅಂಥವರು, ಅಥವಾ ಗೋಚಾರದ ಗುರು ಮತ್ತಷ್ಟು ನಿಮಗೆ ಫಲ ಕೊಡಬೇಕಾದ್ರೆ ನೀವು ಏಪ್ರಿಲ್ 30ನೇ ತಾರೀಕು ನಿಮ್ಮ ಅಕ್ಕಪಕ್ಕ ದೇವಸ್ಥಾನಗಳಲ್ಲಿ ಗುರುಶಾಂತಿ ಅನ್ನುವಂಥದ್ದು ಮಾಡ್ತಾರೆ. ಗುರುಶಾಂತಿ ಮಾಡುವಂಥ ವಿಧಾನ ಬಹಳ ಸ್ಪಷ್ಟವಾಗಿರುತ್ತೆ. ಗುರುಶಾಂತಿ ಅನ್ನುವಂಥದ್ದು ನಿಮ್ಮ ಗೋತ್ರ, ನಕ್ಷತ್ರ, ಹೆಸರು, ರಾಶಿಯನ್ನು ಸಂಕಲ್ಪ ಮಾಡಿ ಹೋಮವನ್ನು ಮಾಡುವಂಥದ್ದು ಗುರುಶಾಂತಿ ಹೋಮ. ಹಾಗಾಗಿ ಈ ಗುರುಶಾಂತಿ ಹೋಮ ಪ್ರಪ್ರಥಮ ಬಾರಿಗೆ ನಮ್ಮಲ್ಲಿ ನಾವು ಮಾಡ್ತಾ ಇರುವಂಥ ಒಂದು ವಿಶೇಷವಾದಂಥ ಸಂಕಲ್ಪ. ನಿಮಗೆ ಗುರುವಿನ ಒಂದು ಅನುಗ್ರಹ ಬೇಕಾ? ಹಾಗಾದರೆ ನಾವು ಈ ಏಪ್ರಿಲ್ 30ನೇ ತಾರೀಕು ಗುರು ಗೋಚಾರದ ಅಂಗವಾಗಿ ಗಣಪತಿ ಪೂಜೆ, ಪುಣ್ಯಾಹ, ಮಹಾಸಂಕಲ್ಪ, ಕಲಶಸ್ಥಾಪನೆ, ವೇದಿಕಾರ್ಚನೆ, ನವಗ್ರಹ ಮಂಡಲಾರಾಧನೆ, ಗುರುಗ್ರಹಕ್ಕೆ ಜಪ ಹಾಗೂ ಚತುರ್ದ್ರವ್ಯದಲ್ಲಿ ಸಹಸ್ರ ಸಂಖ್ಯ 1008 ಸಂಖ್ಯೆಯ ಆಹುತಿ ಸ್ವಾಹಾಕಾರವನ್ನು ಗುರುಗೆ ವಿಶೇಷವಾಗಿ ಸಮರ್ಪಣೆ ಮಾಡಿ, ನವಗ್ರಹ ಹೋಮ ಮಾಡಿ, ಅಷ್ಟದಿಕ್ಪಾಲಕ ಇತ್ಯಾದಿ ಹೋಮಗಳನ್ನು ಮಾಡಿ, ಮಹಾಪೂರ್ಣಾಹುತಿಯನ್ನು ಸಮರ್ಪಣೆ ಮಾಡಿ ಪ್ರಸಾದವನ್ನು ಎಲ್ಲರಿಗೂ ವಿನಿಯೋಗ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಒಬ್ಬರಿಗೆ 333 ರೂಪಾಯಿ ಅನ್ನುವಂಥ ಒಂದು ಕ್ರಮಾಂಕದ ದಕ್ಷಿಣೆಯನ್ನು ನೇಮಿಸಿಕೊಂಡಿದ್ದೇವೆ. 3 ಅಂತಂದರೆ ನ್ಯೂಮರಾಲಜಿ ಪ್ರಕಾರ ಗುರು ಅಂತ ಅರ್ಥ. ಹಾಗಾಗಿ 333 ರೂಪಾಯಿ ಒಂದು ಗೋತ್ರ, ನಕ್ಷತ್ರ, ರಾಶಿ, ಹೆಸರಿಗೆ ಸಂಕಲ್ಪ ಮಾಡಿಸಿ ನಿಮ್ಮ ಮನೆಗೆ ಆ ಭಗವಂತನ ಪೂಜೆಯ ರಕ್ಷೆಯ ಪ್ರಸಾದವನ್ನು ಕೊರಿಯರ್ ಮುಖಾಂತರ ಕಳಿಸಲಾಗುತ್ತೆ. ಹಾಗಾಗಿ ನಿಮಗೇನಾದರೂ ಗುರುವಿನ ಒಂದು ಶಾಂತಿ ಮಾಡಬೇಕು ಅಂದ್ಕೊಂಡಿದ್ದೀರಾ? ನೀವು ನಮ್ಮಲ್ಲೇ ಮಾಡಿಸ್ಬೇಕು ಅಂತಿಲ್ಲ, ನಿಮ್ಮ ಅಕ್ಕಪಕ್ಕದ ದೇವಸ್ಥಾನದಲ್ಲಿ ಎಲ್ಲಾದರೂ ಮಾಡಿದ್ರೆ ಸಂತೋಷ, ಅಲ್ಲೇ ನೀವು ಮಾಡಿಸಿ.
ಅಕಸ್ಮಾತ್ ಯಾರೂ ಗೊತ್ತಾಗ್ಲಿಲ್ಲ ಗುರುಗಳೇ ನೀವು ಮಾಡ್ತಾ ಇದ್ದೀರಲ್ಲ ಮಾಡಿ ಅಂತ ಹೇಳೋದಾದ್ರೆ ಪ್ರತಿಯೊಬ್ಬರು ಕೂಡ ಎಷ್ಟು ಜನ ಬೇಕಾದ್ರೂ ಇದರಲ್ಲಿ ಪಾಲ್ಗೊಳ್ಬೋದು. ಒಬ್ಬರಿಗೆ 333 ರೂಪಾಯಿ ಚಾರ್ಜ್ ಆಗುತ್ತೆ. ನಿಮಗೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ 3 ನಂಬರ್ಗಳಿರುತ್ತೆ, ಅದು ನಮ್ಮ ಆಫೀಸ್ ನಂಬರು. ಆ 3 ನಂಬರಲ್ಲಿ ಯಾವುದಾದ್ರೂ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಖಂಡಿತ ಅದರ ಡೀಟೇಲ್ಸನ್ನು ನಿಮಗೆ ತಿಳಿಸ್ತಾರೆ. ತಿಳಿಸಿ ನಿಮಗೆ ಸ್ಕ್ಯಾನರ್ ಅಥವಾ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ ಕಳಿಸ್ಕೊಡ್ತಾರೆ. ಅದಕ್ಕೆ ನೀವು 333 ರೂಪಾಯಿಯನ್ನು ಪೇ ಮಾಡಿದ್ರೆ ಅದು ಪೇ ಆದ ನಂತರ ನಿಮ್ಮ ಗೋತ್ರ ನಕ್ಷತ್ರ ರಾಶಿ ನೀವು ಕಳಿಸ್ಕೊಟ್ರೆ ಅದನ್ನು ನಾವು ಸಂಕಲ್ಪವನ್ನು ಮಾಡ್ತೀವಿ. ಈ ಸಂಕಲ್ಪವನ್ನು ನೀವು ನೇರವಾಗಿ ಯೂಟ್ಯೂಬ್ ಲೈವಲ್ಲಿ, ಫೇಸ್ಬುಕ್ ಲೈವಲ್ಲಿ ಕಾಣಬಹುದು. ವಿಶೇಷವಾಗಿ ಪುರೋಹಿತರು ಈ ಒಂದು ಸಂಕಲ್ಪವನ್ನು ಮಾಡಿ ಹೋಮವನ್ನು ಮಾಡುವಂಥ ಸಂಪೂರ್ಣ ವಿಡಿಯೋನ ನೀವು ಲೈವಲ್ಲಿ ವಾಚ್ ಮಾಡ್ಬೋದು. ಪ್ರತಿಯೊಬ್ಬರದು ಸಂಕಲ್ಪ ಆಗುತ್ತೆ. ಖುದ್ದಾಗಿ ನಾನೇ ಕುಳಿತುಕೊಂಡು ಹೋಮಕ್ಕೆ ಪ್ರಧಾನ ಆಹುತಿಯನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಒಂದು ಮನಸ್ಸಿನಲ್ಲಿ ಈ ಗುರು ಗೋಚಾರದ ಫಲದ ಅಂಗವಾಗಿ ಮಾಡಿಸಬೇಕಾಗಿರ್ತಕ್ಕಂಥ ಪೂಜೆ ನಿಮಗೇನಾದರೂ ಆಸೆ ಇದ್ದರೆ ಖಂಡಿತವಾಗ್ಲೂ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಖುದ್ದಾಗಿ ನಾನೇ ಮಾಡಿಸಿ ನಿಮಗೆ ಪ್ರಸಾದವನ್ನು ಕಳಿಸ್ಕೊಡ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನೀವು ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.